ಹುನಗುಂದ ನಗರದ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಶಾಸಕ ವಿಜಯಾನಂದ ಎಸ್ ಕಾಶ್ಯಪ್ನವರ ಅಧ್ಯಕ್ಷತೆಯಲ್ಲಿ ಹುನಗುಂದ ಮತಕ್ಷೇತ್ರದ ಇಳಕಲ್ ಹಾಗೂ ಹುನಗುಂದ ತಾಲೂಕಾ ಮಟ್ಟದ ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾಗಿ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಒಂದನೆಯದಾಗಿ ಅಬಕಾರಿ ಇಲಾಖೆ ಎರಡನೆಯದಾಗಿ ಇಳಕಲ್ ಅಂಗಡಿಗಳ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನು ನಡೆಸಲಾಗಿದ್ದು ಈಗಾಗಲೇ ನಾವು ಪೊಲೀಸ್ ಠಾಣೆಗೆ ಎಷ್ಟು ಸಿಬ್ಬಂದಿ ಬೇಕು ನಾವು ಇದೇ ತರ SP ಮಾದರಿ 1 ಲಕ್ಷ ಮೂರನೇದಾಗಿ ಇಳಕಲ್ ಕ್ರೀಡಾಂಗಣಕ್ಕೆ ಮೀಸಲಿಟ್ಟ ಜಾಗೆಯಲ್ಲಿ ನೀರಿನ ಟ್ಯಾಂಕ್ ನಿರ್ಮಾಣಗೊಳಿಸುತ್ತಿರುವ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಯೋಗ್ಯ ಕ್ರಮ ತಗೊಂಡ್ರೆ ಏನು ಬರ್ತಾರೆ ಅವ್ರಿಗೆ ತುಂಬಾ DC ಇದು ಉತ್ತರ ಬರೆಯುತ್ತೆ. ಇವ್ರು ತಪ್ಪು ಮಾಡಿದ್ದು ಇಲಾಖೆಯವರು ಉದುರ್ತಂದ್ರೆ ಹಳೆ ಜಾಗ ಐತಿ ಅಲ್ಲಿ ಕಟ್ಟೋದು ₹1,000 ತಗೊಂಡಿದ್ದಾರೆ. ಕ್ರೀಡಾಂಗಣ ಜಾಗ ₹1,000 ಕಟ್ಟಿದ್ದಾರೆ. ದುರುದ್ದೇಶದಿಂದ ಕ್ರೀಡಾಂಗಣ ದಿವಸ ಕಟ್ಟಿದ್ರೆ ನಾಳೆ ಮನೆಗೆ ಹೋಗ್ತೀವಿ ಉಸು ಕ್ರೀಡಾ ಇಲಾಖೆ ಗೆಜೆಟ್ ಆಗಿದ್ದ ಜಾಗದಲ್ಲಿ ಹೋಗ್ಬಿಟ್ಟೇನೆ ಅಲ್ಲಿ ₹30,000 ಮಾತಾಡೋದು 20 ವಾಳಿ ನೀರಿಲ್ಲ ಅದನ್ನು ಕಟ್ಟಿಸಕತ್ತಿಲ್ಲ. ಕಮಿಟಿ ಮಾಡ್ರಿ. ಏನ್ ಕಮಿಟಿ ಓದಿ ಕೊಡ್ತೀರೋ ನಾಳೆ ಯಾರಾದ್ರೂ ಕಮಿಟಿಯಾಗ ಇನ್ನ ಹೋಗಿಲ್ಲ. 6ನೇ ತಾರೀಕಿಗೆ ಹೋಗಿ ನೋಡ್ರಿ. ವರದಿ DC ಬರ್ತಾರೆ. ಪತ್ರ ನಮ್ಮ ಹೇಳಿ ನೀವು ಕ್ರೀಡಾ ಇಲಾಖೆ ಹಾಕಿಲ್ಲ ಅದರ ಇಡಿಯೋ ಉತ್ತರ ಬರೆಯಕ್ಕೆ ಬರೋಲ್ಲ. ನಮ್ಮ ಗೆಜೆಟ್ ಆಗಿದ್ದಂತೀರಿ DC ಅವರಿಗೆ ಬರೆಯಕ್ಕೆ ಬರ್ತಿಲ್ಲ. ಬರೀತೀವಿ ಪತ್ರ ಬರಲಿಕ್ಕೆ ಈ ತನಿಖೆ ಈ ಕಮಿಟಿ ಮಾಡಿ ಏನು ಮಾಡೋದು. ಇನ್ನು ನಾಲ್ಕನೆಯದಾಗಿ ಇಳಕಲ್ ನಗರದ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಚರ್ಚೆಯನ್ನು ನಡೆಸಲಾಗಿದೆ. ಯಾಕೆ ಹೋಗಿಲ್ಲ ನೀರು ಇವಾಗ ಏನು ನೀರು ಸಫಿಷಿಯೆಂಟ್ ಕೊಟ್ಟು ಬಲ್ಬ್ ಸಫಿಷಿಯೆಂಟ್ ಕೊಟ್ಟಿಲ್ಲ ಮತ್ತು ಅದಕ್ಕೆ ಆಗ್ತಾ ಇಲ್ಲ. ಏನು ತೊಂದರೆ ಕನೆಕ್ಷನ್ ಜಾಸ್ತಿ ಆಗಿದೆ. ಅದಕ್ಕೆ ಪ್ರಸ್ತಾವನೆ ಕಳಿಸೋದು ಸರ್ಕಾರಕ್ಕೆ. ಬ್ಯೂರೋ ರಿಪೋರ್ಟ್ ಧಾವಲ್ ಸೇಡಂ, ಭಾರತ ವೈಭವ ನ್ಯೂಸ್, ಹುನಗುಂದ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369